ಅಮ್ಮ ನೀವು ಬನ್ನಿ. ಹೇಳಮ್ಮ. ನಮ್ಮ ಯಜಮಾನ್ರ ಕೆಲಸ ಹೋಯಿತು, ನನ್ನನ್ನು ಮದುವೆ ಮಾಡ್ಕೊಂಡಿದ್ದಕ್ಕೆ ಹೋಯಿತು. ನನ್ನ ಜಾತಕದಿಂದಾನೇ ರೋಡ್ ಮೇಲೆ ಬಂದಿದ್ದೀನಿ ಅಂತಿದ್ದಾರೆ, ಅದಕ್ಕೆ ಬಂದಿತ್ತು. ಇರಲಿ, ಆ ಜಾತಕ ಕೊಡು. ನಿನ್ನ ಗಂಡ ನಿನಗೆ ಗೊತ್ತಿಲ್ಲದೆ ಹೇಳೋದ್ನೋ, ನಿನಗೆ ಗೊತ್ತಾಗಬೇಕು ಅಂತ ಹೇಳೋದ್ನೋ, ನಿನ್ನ ಜಾತಕದಲ್ಲಿ ಮಾಂಗಲ್ಯ ದೋಷ ಇದೆ. ಅಂದ್ರೆ ಹೋದ ಜನ್ಮದಲ್ಲಿ ನಿಮ್ಮಮ್ಮನೋ ನಿಮ್ಮಪ್ಪನೋ ಅಥವಾ ನೀನೋ ಮಾಂಗಲ್ಯನ ಕಳ್ತನ ಮಾಡಿರಬೇಕು. ಇಲ್ಲ ಅಂದ್ರೆ ಸಂತೋಷವಾಗಿ ಬಾಳ್ತಾ ಇದ್ದಂಥ ಒಂದು ಕುಟುಂಬನ ಹಾಳು ಮಾಡಿರಬೇಕು. ಈ ಎರಡು ತಪ್ಪಾದ್ರೇನೆ ಈ ಜನ್ಮದಲ್ಲಿ ನೀನು ಅನುಭವಿಸ್ತಾ ಇರೋ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಬರುತ್ತೆ. ಅದಕ್ಕೇನು ಮಾಡಬೇಕು? ಹೋದ ಜನ್ಮದಲ್ಲಿ ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಿ ಈ ಜನ್ಮದಲ್ಲಿ ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಳ್ಳೋ ರೀತಿ ಒಂದು ದೊಡ್ಡ ತಪ್ಪು ಮಾಡದೆ ಹೋದರೆ ನಿನ್ನ ಜಾತಕ ಬದಲಾಗೋಲ್ಲ, ನಿನ್ನ ಜೀವನನೂ ಬದಲಾಗೋಲ್ಲ. ದೊಡ್ಡ ತಪ್ಪು ಅಂದರೆ ನೀನು ಮಾಡೋಕ್ಕಾಗಲ್ಲಮ್ಮ. ಈ ಜನ್ಮಕ್ಕೆ ನಿನಗೆ ಇಷ್ಟೇ ಅಂತ ಅಂದ್ಕೊಂಡು ಹೊರಟೋಗು. ಹಾಗನ್ಬೇಡಿ, ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಜೀವನಕ್ಕೆ ಶಿಕ್ಷೆ ಕೊಟ್ಕೊಳ್ಳುವಂಥ ದೊಡ್ಡ ತಪ್ಪಮ್ಮ, ನಿನ್ನ ಕೈಲಾಗೋಲ್ಲ. ಸುಮ್ಮನೆ ನನ್ನ ಸಮಯನ ವ್ಯರ್ಥ ಮಾಡಬೇಡ, ಹೊರಟೋಗು. ಏನಾದರೂ ಪರವಾಗಿಲ್ಲ, ನಾನು ಮಾಡ್ತೀನಿ, ಹೇಳಿ. ನೀನು ನಿನ್ನ ಗಂಡನ್ನ ಬಿಟ್ಟು ನಿನ್ನ ದೇಹನ ಪರಪುರುಷನ ಜೊತೆ ಹಂಚ್ಕೋಬೇಕು. ಅಷ್ಟು ದೊಡ್ಡ ಶಿಕ್ಷೆನ ನಿನಗೆ ನೀನೇ ಕೊಟ್ಕೊಳ್ಳದೆ ಹೋದ್ರೆ ನಿನ್ನ ಗಂಡನ ಜೀವನ ಬದಲಾಗೋಲ್ಲ. ಏನು ನೀವು ಹೇಳ್ತಿರೋದು? ಹೇಳಿದ್ನಲ್ಲಮ್ಮ, ನಿನ್ನ ಕೈಲಾಗೋದಿಲ್ಲ ಅಂತ. ಅದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಇನ್ನು ನೀನು ಹೊರಡಬಹುದು.
ಸುಂದರಿ ಸುಂದರಿ, ಹಾಗೆ ವಾಕಿಂಗ್ ಹೋಗೋಣ, ಬರ್ತೀಯಾ? ಯಾಕೆ ಡಲ್ ಆಗಿದೆಯಾ? ಅವ್ರಿಗೆ ಕೆಲಸ ಹೋಯ್ತು. ಅಯ್ಯೋ, ಅದ್ಯಾಕೆ, ಹೇಗಾಯ್ತು? ಏನೋ ಗೊತ್ತಿಲ್ಲ, ದಿನ ಕುಡಿತಿದ್ದಾರೆ, ಕೇಳಿದ್ರೆ ಬೈತಿದ್ದಾರೆ. ಏನ್ ಮಾಡಬೇಕು ಅರ್ಥ ಆಗ್ತಿಲ್ಲ. ಹುಷಾರು ಸುಂದರಿ, ಅವ್ನು ತುಂಬ ಸೆನ್ಸಿಟಿವ್. ನಿಮ್ಮ ಮದ್ವೆಗೆ ಮುಂಚೆ ಕೂಡ 2 ಸಲ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾನೆ. ಟೈಮಿಗೆ ಕರೆಕ್ಟಾಗಿ ನಾವು ಇದ್ದಿದ್ದಕ್ಕೆ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಬಾ ಸುಂದರಿ. ಯಾಕೆ ಹಾಗೆ ಮಾಡ್ಕೊಂಡ್ರು ಅವರು? ಕೇಳಿದ್ದಕ್ಕೆ ಜಾಬ್ ಟೆನ್ಷನ್ಸ್, ಮನಿ ಟೆನ್ಷನ್ಸ್ ಅಂತ ಹೇಳ್ದ. ಅದಕ್ಕಿಂತ ಗಂಡಸರಿಗೆ ಇನ್ನೇನಿರುತ್ತೆ? ಅಷ್ಟು ಚಿಕ್ಕ ವಿಷಯಗಳಿಗೆ ಹಾಗೆ ಮಾಡ್ಕೋತಾರ? ಸಮಸ್ಯೆ ಬಗ್ಗೆ ಯೋಚಿಸ್ಲಿಲ್ಲ ಅಂದ್ರೆ ಎಲ್ಲ ಚಿಕ್ಕದ್ದೆ, ಅದೇ ನಮಗಾದ್ರೆ ಎಲ್ಲ ದೊಡ್ಡದ್ದೆ. ತಗೊಳ್ಳೋದ್ರ ಮೇಲೆ ಇರುತ್ತಷ್ಟೆ. ನೀವು ಜಾತಕಗಳನ್ನ ನಂಬ್ತೀರಾ? ಜೀವನದ ಮೇಲೆ ಭಯ ಇರೋರು ಎಲ್ಲದನ್ನೂ ನಂಬ್ತಾರೆ. ಅದಿಲ್ಲದೆ ಇರೋರು ಏನೂ ನಂಬಲ್ಲ. ಸರ್, ಅದು OLX ಅಲ್ಲಿ ಆರ್ಡರ್ ಕೊಟ್ಟಿದ್ರಲ್ಲ, ಸೋಫಾ ತಗೊಳಕ್ ಬಂದ್ರ? ಹಾಂ ಸರ್. ಇದೇನೆ. ಸರ್, ಎಲ್ಲ ಚೆನ್ನಾಗಿದೆ. ಒಂದು ಚಿಕ್ಕ ರಿಕ್ವೆಸ್ಟು. ಏನು? 25K ಅಂತ ಹಾಕಿದ್ರೆ 20K ಕೊಡ್ತೀರಾ ಸರ್? ನೋಡಿ ಬ್ರದರ್, ಅದು 75K. ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇರೋದಕ್ಕೆ ಮಾರ್ತಿದ್ದೀನಿ ಅಷ್ಟೇ. ನಿಮಗೆ ಬೇಕಾದರೆ ತಗೊಳ್ಳಿಲ್ಲ ಅಂದರೆ ಹೋಗ್ತಾ ಇರಿ. ಅದಿಷ್ಟ ಆಗಿದೆ ಸರ್. ನಾನು ಗೂಗಲ್ ಪೇ ಮಾಡ್ತೀನಿ. ಬೆಳಗ್ಗೆ ನಮ್ಮ ಕಡೆಯವ್ರು ಬಂದು ತೊಗೊಂಡೋಗ್ತಾರೆ ಸರ್. ಥ್ಯಾಂಕ್ ಯು ಸರಿ, ಸರ್. ಆಯಿತು, ನೀವು ಹೊರಡಿ. ಯಾಕ್ರಿ ಮಾರ್ತಿದ್ದೀರಾ? ಇನ್ನೇನು ಮಾಡುವಂತೀಯ ನನ್ನ? ನನಗೂ ಯಾರೂ ಇಲ್ಲ, ನಿನಗಿದ್ರೂ ಉಪಯೋಗ ಇಲ್ಲ. ಇನ್ನೇನು ಮಾಡುವಂತೀಯ? ದುಡ್ಡಿದ್ದಾಗ ತಗೋಬೇಕು, ಇಲ್ದಿದ್ದಾಗ ಮಾರಾಕ್ಬೇಕು ಅಷ್ಟೇ. ನಾನಿರೋ ಸಿಚುವೇಶನಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡ್ತಾ ಇದ್ರು. ಆದರೂ ನನ್ನ ಜೀವನ ಹೀಗೆ ಸ್ವಲ್ಪ ದಿನ ಮುಂದುವರೆದ್ರೆ. ಅಲ್ಲಿ ನೋಡು, ನಿನ್ನ ಕತ್ತಲ್ಲಿ ಪಳಪಳ ಅಂತ ಹೊಳಿತಾ ಇದೆಯಲ್ಲ ತಾಳೆ, ಹಾಂ, ಅದು ಅದು ಅದನ್ನ ಕೂಡ ಮಾರಬೇಕಾಗತ್ತೆ. ಹೋಗು ಹೋಗು ಹೋಗು, ಒಳಗೆ ಹೋಗು. ಓಹ್, ತಗೊಂಡು ಹೋದ್ರ? ಹೇಳಿದರೆ ಕೊನೆದಾಗ ಒಂದ್ಸಲ ನೋಡ್ಕೋಬೋದಾಗಿತ್ತಲ್ವ ಅಮ್ಮ. ಅದು 2017 ಮಾಡಲು, ಸಿಂಗಲ್ ಹ್ಯಾಂಡ್ ಯೂಸು. ಹೊಸದಕ್ಕೆ 10.2 ಲ್ಯಾಕ್ಸ್ ಇದೆ. ಅಟ್ಲೀಸ್ಟ್ 5 ಲ್ಯಾಕ್ಸ್ ಕೂಡ ಬಂದಿಲ್ಲ ಅಂದ್ರೆ ಹೇಗೋ? ಒಂದು ಚಿಕ್ಕ ರಿಪೇರಿ ಕೂಡ ಇಲ್ಲ ಕಣೋ. ಸರಿ ಬಿಡು, ಹೇಗಾದರೂ ಮಾಡಿ ಒಂದೊಳ್ಳೆ ರೇಟ್ ಸಿಗೋ ಥರ ಮಾಡೋ. ಓಕೆನಾ? ಇಡ್ತೀನಿ, ಬಾಯ್. ಒಂದ್ ನಿಮಿಷ, ಕಾರ್ ಕೂಡ ಮಾರ್ತಿದ್ದೀರಾ? ನಿನ್ನ ಹತ್ರ ದುಡ್ಡು ಇದೆಯಾ? ಇಲ್ಲ. ನನ್ನ ಹತ್ರ ಕೂಡ ಇಲ್ಲ. ಮತ್ತಿನ್ನೇನು ಮಾಡಲಿ? ಒಂದು 4 ದಿನ ಟೈಮ್ ಕೊಡಿ, ನಮ್ಮ ಅಪ್ಪನ ಹತ್ರ ಕೇಳಿ ಹೇಳ್ತೀನಿ. ನಿಮ್ಮಪ್ಪನ? ನಿಮ್ಮನೆ ಸೋರ್ತಿರೋದನ್ನ ನಿಲ್ಸಕ್ಕಾಗಿಲ್ಲ, ಇನ್ನು ನನ್ನ ಸಾಲ ತೀರಿಸ್ತಾನ? ನಾನು ನಿನ್ನ ಮದುವೆ ಮಾಡ್ಕೊಂಡಿದ್ದಕ್ಕೆ ಈ ಕಷ್ಟಗಳೆಲ್ಲ ತಪ್ಪಿದ್ದಲ್ಲ ಸುಂದರಿ, ಅನುಭವಿಸ್ಬೇಕು. ಕೊನೆದಾಗ ಒಂದಿನ ನಾನು ಸಾಯ್ಬೇಕು. ಹಲೋ ಅಪ್ಪ. ಸುಂದರಿ, ಹೇಳಮ್ಮ. ಅಪ್ಪ, ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು. ಎಷ್ಟು ಅಂತ ಕೇಳೋ ಪರಿಸ್ಥಿತಿಯಲ್ಲೂ ನಾನಿಲ್ಲಮ್ಮ. ನೀನು ಕೂಡ ಕೇಳಬೇಡ, ಇಡ್ತೀನಮ್ಮ. ನಾನು ಡಿಪ್ರೆಷನಲ್ಲಿರೋವಾಗ ನನಗೆ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಸತ್ತೆ. ನೀನು ನಿನ್ನ ಗಂಡನ್ನ ಬಿಟ್ಟು
ನಿನ್ನ ದೇಹನ ಪರಪುರುಷನ ಜೊತೆ ಹಂಚ್ಕೋಬೇಕು. ಅಯ್ಯೋ, ನೀನ್ ನನ್ನ ಮತ್ತೆ ಸೌಂದರ್ಯನ ನೋಡಿ ಅನ್ಯಾಯವಾಗಿ ಮದುವೆ ಆದೆ ಕಣೆ.